ಕರ್ಮ ಮತ್ತೆ ಋಣಾನುಬಂಧ. ಈ ಒಂದು ಕರ್ಮದಲ್ಲಿರುವಂತಹ ಋಣಾನುಬಂಧ, ಈ ಋಣಾನುಬಂಧಕ್ಕೋಸ್ಕರ ನಮ್ಮ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಪಾತ್ರ ಪೋಷಿಸುತ್ತಾರೆ. ಅದರಲ್ಲಿ ಹೆಂಡತಿ, ಗಂಡ, ಮಕ್ಕಳು, ತಂದೆ ತಾಯಿ ಹಾಗೂ ನಮ್ಮ ಜೊತೆಗೆ ಇರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಆ ಒಂದು ಋಣವನ್ನು ತೀರಿಸಲು, ಋಣಾನುಬಂಧದಿಂದ ಮುಕ್ತಿ ಹೊಂದಲು ನಮ್ಮ ಜೊತೆ ಜೀವಿಸ್ತಾ ಹೋಗ್ತಾರೆ. ಆ ಒಂದು ಋಣ ತೀರಿದ ಮೇಲೆ ತನ್ನಷ್ಟಕ್ಕೆ ತಾನೇ ದೂರವಾಗ್ತಾರೆ, ಮಾಯವಾಗ್ತಾರೆ. ಈ ಋಣವು ಇಲ್ಲವೇ ನಮ್ಮಿಂದ ದೂರವಾಗಿ ಮರಣ ಹೊಂದುತ್ತಾರೆ. ಈ ಒಂದು ಅವಗಾಹನೆ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಅಪಕಾರದಿಂದ ಆ ದ್ವೇಷವನ್ನು ಸಾಧಿಸಲು ಈ ಜನ್ಮದಲ್ಲಿ ನಮಗೆ ಶತ್ರುಗಳಾಗಿ, ಬಂಧುಗಳಾಗಿ, ಸ್ನೇಹಿತರಾಗಿ, ಇಲ್ಲವೇ ನಮ್ಮ ಕುಟುಂಬದಲ್ಲಿನೇ ಸದಸ್ಯರಾಗಿ ಬಂದು ಆ ಒಂದು ದ್ವೇಷವನ್ನು ಸಾಧಿಸಿಕೊಳ್ತಾರೆ. ಅದೇ ನಾವು ಉಪಕಾರ ಮಾಡಿದರೆ ಆ ಉಪಕಾರವನ್ನು ತೀರಿಸಲು ಕೂಡ ನಮಗೆ ಸ್ನೇಹಿತರಾಗಿ ಬಂದು ನಮಗೆ ಸೇವೆಗಳನ್ನು ಮಾಡ್ತಾರೆ, ನಮಗೆ ಉಪಕಾರವನ್ನು ಮಾಡ್ತಾ ಹೋಗ್ತಾರೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನದಲ್ಲಿ ಒಬ್ಬ ಭಿಕ್ಷುಕ ಇದ್ದಾನೆ. ಅವನು ಕುಂಟ, ಕಾಲು ಇಲ್ಲದ ಒಬ್ಬ ಭಿಕ್ಷುಕ. ದಿನಾಲೂ ಕೂಡ ಭಿಕ್ಷೆ ಬೇಡ್ತಾ ಬೆಳಿಗ್ಗೆ 6 ಗಂಟೆಗಳಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಅವನು ಭಿಕ್ಷೆ ಬೇಡ್ತಾ ಇರ್ತಾನೆ. ಒಂದು ತಿಂಗಳಿಗೆ 10,000 ರೂಪಾಯಿಗಳನ್ನು ಅವನು ಸಂಪಾದನೆ ಮಾಡ್ತಿರ್ತಾನೆ. ಉಚಿತ ಆಹಾರ ಸಿಗುತ್ತದಲ್ಲಿ ಯಾವ ಕಷ್ಟವಿಲ್ಲದಂತೆ ಈ ರೀತಿ ಸಂಪಾದನೆ ಮಾಡ್ತಾ ಇರ್ತಾನೆ. ಹಳೆಯ ಬಟ್ಟೆಯನ್ನು ತೊಟ್ಟು ಈ ರೀತಿ ಭಿಕ್ಷೆ ಮಾಡಿಕೊಂಡೇ ತನ್ನ 2 ಮಕ್ಕಳನ್ನು MBBS ಓದಿಸ್ತಾ ಇರ್ತಾನೆ. ಆ ಒಂದು MBBS ಓದಿಸುವಂತಹ ಮಕ್ಕಳು ಆ ಹಿಂದಿನ ಜನ್ಮದಲ್ಲಿ ಇಬ್ಬರ ಹತ್ತಿರ ಹಣ ತೆಗೆದುಕೊಂಡು ಈ ಭಿಕ್ಷುಕ ಆ ಇಬ್ಬರಿಂದನೂ ಕೂಡ ಹಣ ಪಡೆದು ಅವರು ನಿಜವಾಗಲೂ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ, ಇವನು ಕೂಡ ಕೊಡುವ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಆ ಹಣ ಅವರಿಗೆ ನೀಡಲಿಲ್ಲ, ಅವರ ಕಷ್ಟಕ್ಕೆ ಪರಿಹಾರ ಕೊಡಲಿಲ್ಲ. ಆ ಒಂದು ಋಣಕ್ಕೋಸ್ಕರ ಈ ಜನ್ಮದಲ್ಲಿ ಅವರಿಗೆ ಋಣ ತೀರಿಸ್ತಾ ಇದ್ದಾನೆ. ನಾವು ಮಾಡುವ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಬಂಧಗಳಾಗ್ತವೆ. ಇದೇ ರೀತಿ ಒಂದು ಉದಾಹರಣೆ, ಒಬ್ಬ ಮಹರ್ಷಿಯನ್ನು ಶಿಷ್ಯ ಕೇಳ್ತಾನೆ, ಸ್ವಾಮೀಜಿ, ಈ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆ ಊಟದ ಎಲೆಗಳಲ್ಲಿ, ಉಪ್ಪಿನ ಎಲೆಗಳಲ್ಲಿ ಅನ್ನವನ್ನ ತಿನ್ನಲು ಪರದಾಡ್ತಾ ಇದ್ದಾರೆ. ಯಾಕೆ ಇಷ್ಟು ಅವ್ರಿಗೆ ಕಷ್ಟ? ಆ ಮಕ್ಕಳಿಗೆ ಏನು ತೊಂದರೆ ಆಗಿದೆ? ಅನ್ನನೂ ಸಿಗ್ತಾ ಇಲ್ವಲ್ಲ ಅಂತ ಅಂದಾಗ ಆ ಮಹರ್ಷಿ ಹೇಳ್ತಾನೆ, ಅವರು ಇಂದಿನ ಜನ್ಮದಲ್ಲಿ ಆಹಾರವನ್ನು ತುಂಬಾ ದುರ್ವಿನಿಯೋಗ ಮಾಡುತ್ತಿದ್ದಾರೆ. ಅವರು ಅನ್ನವನ್ನ ಬಿಸಾಡಿದ್ದಾರೆ, ಬೇರೆಯವ್ರಿಗೆ ಅನ್ನವನ್ನು ಕೊಟ್ಟಿಲ್ಲ. ಆ ಒಂದು ಫಲವಾಗಿ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಸಾರಿ ಮಲಯಾಳ ಸ್ವಾಮಿ ಮತ್ತು ಅವರ ಶಿಷ್ಯರಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸುವಾಗ ಒಬ್ಬ ಶಿಷ್ಯ ಕೇಳ್ತಾನೆ ಮಲಯಾಳ ಸ್ವಾಮಿ ಒಂದು ಶಿಷ್ಯನನ್ನ ಕೇಳ್ತಾರೆ, ನಿನ್ನ ಜೋಳಿಗೆ ಎಲ್ಲಿ ಎಂದಾಗ, ನನ್ನ ಜೋಳಿಗೆ ನನ್ನ ಪಕ್ಕದ ಸ್ನೇಹಿತ ತರುತ್ತಿದ್ದಾನೆ ಸ್ವಾಮೀಜಿ ಎಂದು ಹೇಳ್ತಾನೆ. ಅದಕ್ಕೆ ಮಲಯಾಳ ಸ್ವಾಮಿ ಹೇಳ್ತಾರೆ, ಅವನಿಂದ ನೀನು ಸೇವೆಯನ್ನು ಪಡೀತಾ ಇದೆಯಾ? ಬರುವ ಜನ್ಮದಲ್ಲಿ
ನೀನು ಅವನಿಗೆ ಸೇವ್ ಮಾಡಲಿಕ್ಕೇ ಬರಬೇಕು, ಅವನಿಗೆ ಸೇವ್ ಮಾಡಬೇಕು, ಈ ಒಂದು ಉಚಿತ ಸೇವೆಯನ್ನು ಪಡೆಯಬಾರದು ಅಂತ ಹೇಳ್ತಾರೆ. ಯಾಕೆಂದ್ರೆ ಒಂದು ಸಾರಿ ಸತ್ಯಸಾಯಿ ಬಾಬಾ ಅವರ ಶಿಷ್ಯರು ಬಂದು ಅವರ ಪಾದಗಳನ್ನು ಒತ್ತುತ್ತಾ, ಕೈಗ ಕಾಲುಗಳನ್ನು ಒತ್ತುತ್ತಾ ಸೇವ್ ಮಾಡಲು ಬಂದಾಗ ಅವ್ರಿಗೆ ಹೇಳ್ತಾರೆ, ಬಂಗಾರು, ನಾನು ನಿಮ್ಮಿಂದ ಸೇವೆಯನ್ನು ಪಡೆದು ಬರುವ ಜನ್ಮದಲ್ಲಿ ನಿಮಗೆ ಸೇವೆಗೋಸ್ಕರ ನಾನು ಮತ್ತೆ ಜನ್ಮಿಸಬೇಕೆ? ನನಗೆ ಸೇವೆ ಯಾರೂ ಮಾಡಬೇಡಿ, ನನ್ನ ಸೇವೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ ಅಂತ ಸತ್ಯಸಾಯಿ ಹೇಳುತ್ತಿದ್ದೆ. ಬೇರೆಯವರ ಸೇವೆಯನ್ನು ಉಚಿತವಾಗಿ ನಾವು ಪಡೆಯಬಾರದು. ನಮ್ಮಲ್ಲಿ ಆ ಶಕ್ತಿ ಇದ್ದು ಇನ್ನೊಬ್ಬರಿಂದ ನಾವು ಅಪೇಕ್ಷಿಸಬಾರದು. ಅವೆಲ್ಲ ಕೂಡ ಕರ್ಮ ಬಂಧಗಳಾಗ್ತವೆ. ಒಂದು ದೊಡ್ಡ ಸರ್ಪದಲ್ಲಿ ಕೂಡ ವಿಷವಿದೆ, ಚಿಕ್ಕ ಹಾವಿನಲ್ಲಿ ಕೂಡ ವಿಷಯ ಇದೆ. ಅದೇ ರೀತಿ ಅದು ಚಿಕ್ಕ ತಪ್ಪಾಗಿದ್ದರೂ ದೊಡ್ಡ ತಪ್ಪಾಗಿದ್ದರೂ ಪಾಪವೇ. ಈ ಪಾಪಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಪ್ರತಿ ಕ್ಷಣವನ್ನು ಕೂಡ ಜಾಗೃತೆಯಿಂದ ಜೀವಿಸಿದಾಗ ಈ ಒಂದು ಕರ್ಮ ಮತ್ತೆ ಬಂಧಗಳಿಂದ ವಿಮುಕ್ತರಾಗಬಹುದು ಅಂತ ಹೇಳ್ತಾ ಧನ್ಯವಾದಗಳು.